ಶ್ರೀಮಂತರು ಹಣ ಯಾಕೆ ಸೇವ್ ಮಾಡೋದಿಲ್ಲ ಅಂತ ಗೊತ್ತಿದ್ಯಾ? ಫಸ್ಟ್ ಪಾಯಿಂಟ್, ದ ಇನ್ಫ್ಲಮೇಷನ್ ಟ್ಯಾಕ್ಸ್ ಟ್ರ್ಯಾಪ್. ಶ್ರೀಮಂತರಿಗೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣವಿಡುವುದು ಅಂತ ಹೇಳಿದ್ರೆ ಲೀಕಿಂಗ್ ಬಕೆಟ್ ಇದ್ದ ಹಾಗೆ. ಅಂದ್ರೆ ಒಂದು ವೇಳೆ ಇನ್ಫ್ಲಮೇಷನ್ 3% ಇದ್ದು ತಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಕೇವಲ 0.5% ಇಂಟ್ರೆಸ್ಟ್ ಇರ್ತಿದ್ರೆ ನಿಮ್ಮ ಹಣ ಪ್ರತಿ ವರ್ಷ ಇಫೆಕ್ಟಿವ್ಲಿ 2.5% ಅಷ್ಟು ವ್ಯಾಲ್ಯೂವನ್ನ ಕಳೆದುಕೊಳ್ಳುತ್ತದೆ. ಅದಕ್ಕೆ ಅವರು ಹಣವನ್ನ ಹೋಲ್ಡ್ ಮಾಡೋ ಬದಲು ಯಾವುದಾದ್ರೂ ಹಾರ್ಡ್ ಅಸೆಟ್ ಮೇಲೆ ಅಂದ್ರೆ ರಿಯಲ್ ಎಸ್ಟೇಟ್, ಸ್ಟಾಕ್ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೆಕೆಂಡ್ ಪಾಯಿಂಟ್, ದೇ ಬೈ ಕ್ಯಾಶ್ ಫ್ಲೋ ನಾಟ್ ಕ್ಯಾಶ್. ಅಂದ್ರೆ ಶ್ರೀಮಂತರು ಯಾವತ್ತೂ ಅಸೆಟ್ ಮೇಲೆ ಫೋಕಸ್ ಮಾಡ್ತಾರೆ ಹೊರತು ಕೇವಲ ಸೇವಿಂಗ್ಸ್ ಮೇಲಲ್ಲ. ಅವರಿಗೆ ಪ್ರತಿ ರೂಪಾಯಿಯೂ ಒಬ್ಬ ಫೋಕಸ್ ಇದ್ದ ಹಾಗೆ. ಅಂದ್ರೆ ಅದು ಕೆಲಸ ಮಾಡ್ತಾ ಇರಬೇಕು, ಹೆಚ್ಚಿನ ಹಣವನ್ನ ತರ್ತಾ ಇರಬೇಕು. ಅವರು ಹಣವನ್ನ ಒಂದೇ ಕಡೆ ಇಡೋದಿಲ್ಲ. ಅಂದ್ರೆ ಅವರು ಒಂದೇ ಕಡೆ ಹೋಲ್ಡ್ ಮಾಡದೆ ಹಣ ಮೂವ್ ಆಗ್ತಾ ಇರಬೇಕು. ಉದಾಹರಣೆಗೆ ಹಣವನ್ನ ಬ್ಯಾಂಕ್ ಅಲ್ಲಿ ಇಡುವ ಬದಲು ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಈಗ ಅವ್ರ ಹತ್ರ ಬರೀ ಹಣ ಇರೋದಿಲ್ಲ, ಅದರ ಬದಲು ಪ್ರತಿ ತಿಂಗಳು ರೆಂಟ್ ರೂಪದಲ್ಲಿ ಕ್ಯಾಶ್ ಫ್ಲೋ ಆಗ್ತಾ ಇರುತ್ತೆ. ಆ ಬಿಲ್ಡಿಂಗ್ ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಕ್ಯಾಶ್ ಕೂಡ ಫ್ಲೋ ಆಗ್ತಾ ಇರುತ್ತೆ. ಥರ್ಡ್ ಪಾಯಿಂಟ್, ದ ಪವರ್ ಆಫ್ ಬೈಯಿಂಗ್, ಬಾರೋ ಅಂಡ್ ಡೈ. ಶ್ರೀಮಂತರು ಬಳಸುವ ಒಂದು ದೊಡ್ಡ ಸೀಕ್ರೆಟ್ ಸ್ಟ್ರಾಟಜಿ ಇದು. ಅಂದ್ರೆ ತಮ್ಮ ಖರ್ಚಿಗಾಗಿ ಅವ್ರ ಕೈಯಲ್ಲಿರುವ ಹಣವನ್ನ ಅಂದ್ರೆ ಸೇವಿಂಗ್ಸ್ ಅಲ್ಲಿರೋ ಹಣವನ್ನ ಬಳಸೋದಿಲ್ಲ, ಅದ್ರ ಬದಲು ಲೋನ್ ಅನ್ನ ತಗೋತಾರೆ. ಒಬ್ಬ ಕೋಟ್ಯಾಧಿಪತಿಗೆ ಒಂದು ಕಾರು ಅಥವಾ ಮನೆಯನ್ನ ತಗೋಬೇಕು ಅಂತಾದ್ರೆ ಅವರು ಬ್ಯಾಂಕ್ ನಿಂದ ಹಣವನ್ನ ವಿಡ್ರಾ ಮಾಡಲ್ಲ. ಅದರ ಬದಲು ತಮ್ಮಲ್ಲಿರುವ ಸ್ಟಾಕ್ ಅನ್ನ ತೋರಿಸಿ ಅಥವಾ ಆಸ್ತಿಯನ್ನ ತೋರಿಸಿ ಕಡಿಮೆ ಬಡ್ಡಿಗೆ ಲೋನ್ ಅನ್ನ ತಗೋತಾರೆ. ಯಾಕಂದ್ರೆ ಸ್ಟಾಕ್ಸ್ ಅಥವಾ ಆಸ್ತಿ ಮಾರಿದ್ರೆ ದೊಡ್ಡ ಮೊತ್ತದ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ. ಅದರ ಬದಲು ಲೋನ್ ತಗೊಂಡ್ರೆ ಯಾವುದೇ ಟ್ಯಾಕ್ಸ್ ಇರಲ್ಲ. ಬ್ಯಾಂಕ್ ಹಣದಲ್ಲಿ ಅವರು ಲೈಫ್ ಅನ್ನ ಎಂಜಾಯ್ ಮಾಡ್ತಾರೆ. ಅಥವಾ ಅವರ ಇನ್ವೆಸ್ಟ್ಮೆಂಟ್ ಕೂಡ ಬೆಳೀತಾ ಇರುತ್ತೆ. ಸ್ಮಾರ್ಟ್ ಆಗಿ ಟ್ಯಾಕ್ಸ್ ಇಂದ ಕೂಡ ತಪ್ಪಿಸ್ಕೊಳ್ಬಹುದು. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಬಾಸ್ ವಾಲಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.